ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 2026 IPL ಇದೇ ತಿಂಗಳು ಮಾರ್ಚ್ 28ನೇ ತಾರೀಕಿಗೆ ಸ್ಟಾರ್ಟ್ ಆಗ್ತಿದೆ. ಫಸ್ಟ್ನೇ ಮ್ಯಾಚು SRH RCB ನಡುವೆ ನಡೀತಿದೆ. RCB ಪ್ಲೇಯಿಂಗ್ 11 ಪ್ರಬಬಲ್ ನೋಡೋದಾದ್ರೆ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್, ಡೇವಿಡ್ ಪಡಿಕ್ಕಲ್, ರಜತ್ ಪತಿದಾರ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ರೆಮೋ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜಕೋಬ್ ಡಫಿ, ಮಂಗೇಶ್ ಯಾದವ್. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶ್ರೇಯಸ್ ಶರ್ಮಾ ನಾನು ಚಾಯ್ಸ್ ಮಾಡಿರೋದು. RCBಯ 2026 IPL ನಲ್ಲಿ ಈ RCB ಟೀಮ್ ಪ್ಲೇಯಿಂಗ್ 11 ಈ ತರ ಇರುತ್ತೆ ಅಂತ ನಾನು ಸೆಲೆಕ್ಟ್ ಮಾಡಿರೋದು. ನೋಡ್ಬೇಕು RCB ಮ್ಯಾನೇಜ್ಮೆಂಟ್ ಯಾವ ತರ ತಾಂತತಿ ಪ್ಲೇಯಿಂಗ್ 11 ಅಂತ. ಫಸ್ಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಅವರು ಪ್ರಾಕ್ಟೀಸ್ ಸೆಷನ್ ಅಲ್ಲಿ 6 ಬೌಂಡ್ರಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಬರೀ ಜಾಸ್ತಿ. ಹಾಗೆ ನೆಕ್ಸ್ಟ್ ಪ್ಲೇಯರ್ ಫಿಲಿಪ್ ಸಾಲ್ಟ್, ಜಕೋಬ್ ಬೆಥೆಲ್, ಇವರಿಬ್ಬರಲ್ಲಿ ಯಾರು ಒಬ್ರು ಅಂತ ಅಂದ್ರೂ ಫಿಲಿಪ್ ಸಾಲ್ಟ್ ಕೂಡ ಅದೇ ತರ ಬ್ಯಾಟಿಂಗ್ ನಡೀತಿರೋದು. ಅವ್ರದ್ದು ಬರೀ ಬಿಗ್ ಮೇಲೆ ಜಾಸ್ತಿ ಫೋಕಸ್ ಕೊಡ್ತಿದ್ದಾರೆ. ಹಾಗೆ ಜಕೋಬ್ ಬೆಥೆಲ್ ಕೂಡ ಬೌಂಡ್ರಿ 6 ಮೇಲೆ ಜಾಸ್ತಿ ಫೋಕಸ್ ಕೊಡ್ತಾರೆ. ಯಾಕಂದ್ರೆ IPL ಅಂದ್ಬಿಟ್ಲೆ ಬರೀ 6 ಬೌಂಡ್ರಿಗಳೇ ಜಾಸ್ತಿ ಫೋಕಸ್ ಇರೋದು ಎಲ್ಲರೂ. ಯಾಕಂದ್ರೆ ಒಬ್ರಿಗಿನ ಒಬ್ರು ಫೇಮಸ್ ಆಗ್ತಿರೋದು ಬರೀ 6 ಬೌಂಡ್ರಿಗಳಿಂದಾನೇ ಒಂದು ಫೇಮಸ್ ಆಗ್ತಿರೋದು. ನೆಕ್ಸ್ಟ್ ಪ್ಲೇಯರ್ ದೇವದತ್ ಪಡಿಕ್ಕಲ್. ಇವ್ರ ಬಗ್ಗೆ ಹೇಳೋದಾದ್ರೆ ರಣಜಿಯಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಈ IPL ನಲ್ಲಿ ಕೂಡ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತ ಕಾಯ್ತಿದೀವಿ. ನೆಕ್ಸ್ಟ್ ಪ್ಲೇಯರ್ ಪತಿದಾರ, ಕ್ಯಾಪ್ಟನ್. ಇವ್ರ ಕ್ಯಾಪ್ಟನ್ಸಿಂದ ಒಂದು ಟ್ರೋಫಿ ಆಲ್ರೆಡಿ ಬಂದಿದೆ. ಈ ಸಲ ಇನ್ನೊಂದು ಟ್ರೋಫಿ ಬರಲಿ ಅಂತ ಕಾಯ್ತಿದೀವಿ. ನೋಡ್ಬೇಕು 2026 IPL RCB ಉಳಿತದ ಅಂತ ಕಾಯ್ತಾ ಇದೀವಿ. RCB. ನೆಕ್ಸ್ಟ್ ಪ್ಲೇಯರ್ ಜಿತೇಶ್ ಶರ್ಮಾ ಕೂಡ ಬಂದ್ಬಿಟ್ರೆ ಬರೀ 6 ಹೊಡೆಯೋದೇ ಅವರು ಅಬಿಲಿಟಿ ಇರೋದು ಜಾಸ್ತಿ. ಟೀಮ್ ರನ್ ಸ್ಕೋರ್ ಕಮ್ಮಿ ಇದ್ರೆ ರನ್ ಸ್ಕೋರ್ ಒಟ್ಟು ಏರ್ತಾರೆ ಆ ತರ ಆಡೋದು ಜಿತೇಶ್ ಶರ್ಮಾ ಅವರು. ಬಂದ್ಬಿಟ್ರೆ 6 ಹೊಡೆಯೋದು, ಬೌಂಡ್ರಿ ಹೊಡೆಯೋದು. ಅದೇ ನೆಕ್ಸ್ಟ್ ಪ್ಲೇಯರ್ ಟಿಮ್ ಡೇವಿಡ್ ಕೂಡ ಹಂಗೆ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಬ್ಯಾಟಿಂಗ್ ಹೋದ ಸೀಸನ್ ಇಂದನೂ. ಅದೇ ತರ ಬಂದ್ಬಿಟ್ರೆ ಕಡಿಮೆ ಬಾಲಿಗೆ ಜಾಸ್ತಿ ರನ್ ಹೊಡೆಯೋದು ಈ ಟಾರ್ಗೆಟ್ ಅದೇ ಟಿಮ್ ಡೇವಿಡ್. ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ರಮೇಶ್ ಶೆಫರ್ಡ್ ಕೂಡ ಅಷ್ಟೇ. ಕೆರೆಬಿನ್ ಪ್ಲೇಯರ್ಗಳು ಬಂದ್ಬಿಟ್ಲೆ ಬರೇ ಬಿಗ್ ಹಿಟ್ ಹೊಡೆಯೋದೇ ಬರೀ 6ಗಳೇ ಜಾಸ್ತಿ. 4ಗಳು ಹೋಗಲ್ಲ ಗೊತ್ತಿಲ್ಲ, ಬರೀ 6 ಹೊಡೆಯೋದು ನೋಡ್ತಾರೆ ರಮೇಶ್ ಶೆಫರ್ಡ್. ಹೋದ ಸೀಸನ್ ಅಲ್ಲಿ ಚೆನ್ನೈ ವಿರುದ್ಧ ಅದೇ ತರ ಆಡಿದರು, ಕಡಿಮೆ ಬಾಲಿಗೆ ಜಾಸ್ತಿ ರನ್ ಹೊಡೆದಿದ್ರು. ಈ ಸಲ ನೋಡ್ಬೇಕು ರಮೇಶ್ ಶೆಫರ್ಡ್ ಯಾವ ಟೀಮ್ ಮೇಲೆ ಆಡ್ತಾರೆ ಅನ್ನೋದು. ನೆಕ್ಸ್ಟ್ ಪ್ಲೇಯರ್ ಕೃಣಾಲ್ ಪಾಂಡ್ಯ ಕೂಡ ಬೌಲಿಂಗ್ ಅಲ್ಲಿ ಅದೇ ತರ ಪರ್ಫಾರ್ಮೆನ್ಸ್ ಕೊಟ್ಟರೆ, ಬ್ಯಾಟಿಂಗ್ ಅಲ್ಲೂ ಕೂಡ ಅದೇ ತರ ಕೊಟ್ಟರೆ. ಹೆಚ್ಚಾಗಿ ಬೌಲಿಂಗ್ ಇಂದನೇ ಜಾಸ್ತಿ RCBಗೆ ಪ್ಲಸ್ ಪಾಯಿಂಟ್ ನಡೀತಿರೋದು ಕೃಣಾಲ್ ಪಾಂಡ್ಯದಿಂದ. ನೆಕ್ಸ್ಟ್ ಬೌಲರ್ ಭುವನೇಶ್ವರ್ ಕುಮಾರ್, ಸ್ವಿಂಗ್ ಸ್ಪೆಷಲಿಸ್ಟ್ ಬೌಲರ್ ಭುವನೇಶ್ವರ್ ಕುಮಾರ್. ಹೋದ ಸಲ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಸ್ವಲ್ಪ. ಈ ಸಲ ಕಾದ್ ನೋಡ್ಬೇಕು. ಒಳ್ಳೊಳ್ಳೆ ಮ್ಯಾಚಿಗೆ ಸಖತ್ ಬೌಲಿಂಗ್ ಮಾಡ್ತಾರೆ ಭುವನೇಶ್ವರ್ ಕುಮಾರ್. ನೆಕ್ಸ್ಟ್ ಪ್ಲೇಯರು ಜಕೋಬ್ ಡಫಿ ಈ ಸಲ ನ್ಯೂಜಿಲೆಂಡ್ ಪ್ಲೇಯರು RCB ಟೀಮ್ಗೆ ಬಂದಿರೋದು. ಇವ್ರ ಬೌಲಿಂಗ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇದೆ ಹೊರಗಡೆ ನೋಡೋದಾದ್ರೆ. ಈ ಸಲ RCBಯಲ್ಲಿ ಕಾದ್ ನೋಡ್ಬೇಕು ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅನ್ನೋದನ್ನ. ನೆಕ್ಸ್ಟ್ ಪ್ಲೇಯರು ಮಂಗೇಶ್ ಯಾದವ್. ಇಲ್ಲಿ ಎಸ್‌ಡಿಎಲ್ ಅವರು ಇಲ್ಲ, ಎಸ್‌ಡಿಎಲ್ನ ಕೈ ಬಿಟ್ಟಿದ್ದಾರೆ. ಹಂಗಾಗಿ ಅವ್ರ ಪ್ಲೇಸ್ಗೆ ಮಂಗೇಶ್ ಯಾದವ್ ಡೆಬ್ಯೂ ಮಾಡ್ತಿರೋದು 2026 IPLಗೆ 28ನೇ ತಾರೀಕು ಮಾರ್ಚ್ SRH ಟೀಮ್ ವಿರುದ್ಧ ಡೆಬ್ಯೂ ಮಾಡ್ತಿದ್ದಾರೆ ಅಂತ ಕನ್ಫರ್ಮೇಶನ್ ಬಂದಿದೆ. ಕಾದ್ ನೋಡ್ಬೇಕು ತಗೊಂತಾರಿಲ್ಲ ಅಂತಂದು. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶ್ರೇಯಸ್ ಶರ್ಮಾನ ತಗೊಂಡಿರೋದು. ಶ್ರೇಯಸ್ ಶರ್ಮಾ ಔಟ್ಸ್ಟ್ಯಾಂಡಿಂಗ್ ಸ್ಪಿನ್ ಬೌಲರು, ಸಖತ್ತಾಗಿ ಕೈ ಹಿಡಿತಾರೆ ಬೌಲಿಂಗ್ ಟೈಮ್ನಲ್ಲಿ. ಮೇನ್ ವಿಕೆಟ್ಗಳನ್ನೇ ಕಿತ್ತಾಕ್ತಾರೆ ಆ ಟೈಮಲ್ಲಿ. ಇದಿಷ್ಟು RCB ಪ್ಲೇಯಿಂಗ್ 11 ಪ್ರಬಬಲ್ ನೋಡೋದಾದ್ರೆ ನನ್ನ ಟೀಮ್ ಪ್ರಕಾರ.